ಹಲೋ ಹಾಯ್ ನಮಸ್ಕಾರ. ನಾನು ಶ್ರುತಿ ಹರಿಹರನ್. ಒಂದು ಫೋಟೋ ನೋಡಿದ ತಕ್ಷಣ ಅದು ನಮಗೆ ತುಂಬ ಮೆಮರೀಸ್ ಸ್ಟರ್ ಮಾಡುತ್ತೆ. ಅದು ನಮ್ಮನ್ನ ಬೇರೊಂದು ಲೋಕಕ್ಕೆ ಅದು ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಆ್ಯಂಡ್ ಇವತ್ತು ನೀವು ನನ್ನ ಆಲ್ಬಮ್ ಕಾರ್ಯಕ್ರಮದಲ್ಲಿ ನನ್ನ ಮೆಮರೀಸು ಮತ್ತು ನನ್ನ ಎಕ್ಸ್ಪೀರಿಯನ್ಸಸ್ಸು ನನ್ನ ಪಾಸ್ ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ. ಸೊ ಏನು ಅಂತ ನೋಡೋಣ. ಓಕೆ, ಸೊ ಇದು ಹುಟ್ಟಿದ ತಕ್ಷಣ ನಾನು ಇದು ಯಾರು ತೊಗೋತಾ ಇದ್ದಾರೆ ಏನು ಡೀಟೇಲ್ಸ್ ಗೊತ್ತಿಲ್ಲ, ಯಾವ ಹಾಸ್ಪಿಟಲ್ ಕೂಡ ಗೊತ್ತಿಲ್ಲ. ಆದರೆ ಐ ವಾಸ್ ಬಾರ್ನ್ ಅಟ್ 5:30 ಬೆಳಗ್ಗೆ. ಇದು ಅಮ್ಮ ಹೇಳ್ತಾರೆ. ಐ ಪ್ರಿಸ್ಯೂಮಿಂಗ್ ದ್ಯಾಟ್ ಇದು ಹುಟ್ಟಿದ ತಕ್ಷಣ ತೊಗೊಂಡಿದ್ದು ಸ್ನ್ಯಾಪು. ಅಪ್ಪ ಇರಲಿಲ್ಲ ಅವತ್ತು. ಅಪ್ಪ ಇನ್ಫ್ಯಾಕ್ಟ್ ನಾನು ಹುಟ್ಟಾದ್ಮೇಲೆ ಒಂದು ಐ ಥಿಂಕ್ 1 ವಾರ ಆದಮೇಲೆ ಅಪ್ಪ ಬಂದರು. ದ ಡೇ ಐ ವಾಸ್ ಬಾರ್ನ್, February 2nd, 1989. ಓಕೆ, ಓ ಗಾಡ್, ದಿಸ್ ಇಸ್ ಸೋ ಎಂಬ್ಯಾರಸಿಂಗ್. ಇದೆಲ್ಲ ನೀವು ತೋರಿಸ್ತೀರಾ? ಅಮ್ಮ ನನ್ನ ಸಿಂಕಲ್ಲಿ ಸ್ನಾನ ಮಾಡಿಸ್ತಿದ್ರು. ಈಗ ಅಮ್ಮ ಅಲ್ಲಿಂದ ಕೂತ್ಕೊಂಡು ಏನಮ್ಮ ಹೀಗೆಲ್ಲ ಹೇಳ್ತಿದ್ಯಾ ಅಂತ ಕೇಳ್ತಿದ್ದಾರೆ. ಆದರೆ ಹೌದು, ಏನು ಮಾಡಲಿ, ಬಾತ್ರೂಮ್ ನನಗೆ ಇಷ್ಟನೇ ಇರಲಿಲ್ಲ. ನಾನು ಬರೀ ಸಿಂಕಲ್ಲೇ ಸ್ನಾನ ಮಾಡ್ತಿದ್ದೆ, ಕಿಚನ್ ಸಿಂಕಲ್ಲಿ. ಅದು ಬೇರೆ ನಮ್ಮಮ್ಮಗೆ ತುಂಬ ಈಸಿ ಅದು. ನಮ್ಮಮ್ಮಗೆ ಕಿಚನಿಂದ ಅಡುಗೆ ಮಾಡ್ತಾ ಸರಿ ಇವ್ರಿಗೆ ಸ್ನಾನ ಮಾಡಿಸೋದು, ಅಡುಗೆ ಮಾಡೋದು, ಹಾಗೆ ಮಾಡ್ತಿದ್ರು. ಮೊಟ್ಟೆ ತಲೆ ಶ್ರುತಿ ಹರಿಹರನ್. ನನಗೆ ನಮ್ಮ ಬ್ರಾಹ್ಮಣ್ ಫ್ಯಾಮಿಲಿಯಲ್ಲಿ ಐ ಥಿಂಕ್ ಇಟ್ಸ್ ಅ ಟ್ರೆಡಿಷನ್ ಟು ಶೇವ್ ಆಫ್ ದಿ ಹೆಡ್. ಐ ಥಿಂಕ್ ಆಫ್ಟರ್ 2-3 years ಆರ್ ಸಮಥಿಂಗ್. ಸೊ ಆ ಟೈಮಲ್ಲಿ ನಮ್ಮ ಅಪ್ಪ ಆ್ಯಕ್ಚುಲಿ ಕೇರಳನಲ್ಲಿ ಟ್ರಿವಾಂಡ್ರಮಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಫುಲ್ ಬಾಲ್ಡ್ ಮಾಡಿಸಿ ಚಂದನೆಲ್ಲ ಹಾಕಿ, ಐ ಥಿಂಕ್ ಐ ವಾಸ್ ಲೈಕ್ ದ್ಯಾಟ್ ಮೊಟ್ಟೆ ತಲೆ. ಆ್ಯಂಡ್ ಐ ಯೂಸ್ ಟು ಲೈಕ್ ದ್ಯಾಟ್. ನನ್ನ ತಮ್ಮ ಹೆಸರು ಸೂರ್ಯ ಅಂತ. ನನಗಿಂತ 1.5 ವರ್ಷ ಚಿಕ್ಕವನು. ಆದರೂ ಕೂಡ ಐ ಟ್ರೀಟ್ ಹಿಮ್ ಲೈಕ್ ಮೈ ಬೇಬಿ. ಹೀ ಈಸ್ ಎವ್ರಿಥಿಂಗ್ ದಟ್ ಐ ಹ್ಯಾವ್, ದ ಕ್ಲೋಸೆಸ್ಟ್ ದಟ್ ಐ ಕ್ಯಾನ್ ಬಿ ಟು ಮೈ ಸೆಲ್ಫ್. ನಾನು ಮಿರರ್ ಥರ ಅವನು. ನಾನು ಏನಾದ್ರು ತಪ್ಪು ಮಾಡಿದರೆ ಹೀ ಈಸ್ ದ ಫಸ್ಟ್ ಒನ್ ಹೂ ಯೆಲ್ಸ್ ಅಟ್ ಮೀ. ಅಮ್ಮ ಅಪ್ಪ ಕೂಡ ಏನೂ ಹೇಳಲ್ಲ, ಆದರೆ ಅವನೇ ಹೇಳ್ತಾನೆ, ಏನು ಹಿಂಗೆ ಮಾಡ್ತಿದ್ಯಾ, ಏನು ಹಿಂಗೆ ಮಾತಾಡ್ತಾ ಇದೆಯಾ ಅಂತ. ಸೊ ನನ್ನ ತಮ್ಮನ ಜೊತೆ ನನ್ನ ರಿಲೇಷನ್ಶಿಪ್ ಇಸ್ ಆಲ್ವೇಸ್ ಬೀನ್ ಫ್ಯಾಂಟಾಸ್ಟಿಕ್. ದಟ್ಸ್ ಸೂರ್ಯ. ಫಸ್ಟ್ ಬರ್ತ್ಡೇ ಐ ರಿಮೆಂಬರ್, ನನಗೆ 7ನೇ ಬರ್ತ್ಡೇ ತನಕ ನನ್ನ ಬರ್ತ್ಡೇಸ್ ಎಲ್ಲ ತುಂಬ ಜೋರಾಗಿ ಆಚರಿಸುತ್ತಾ ಇದ್ದರು ಅಪ್ಪ ಅಮ್ಮ ಕೂಡ. ಅದು ನಾವು ಸಲಾಲರ್ಸ್ನಲ್ಲಿದ್ದೀವಿ ಇದ್ವಿ ಆ ಟೈಮಲ್ಲಿ. ಆ್ಯಂಡ್ ಮೈ ಫಸ್ಟ್ ಬರ್ತ್ಡೇ ಸ್ನ್ಯಾಪ್ಸ್ ನೋಡಿದಾಗ ಐ ಥಿಂಕ್ ಆಫ್ ಇಟ್. ಆದರೆ ನನಗೇನು ಜ್ಞಾಪಕ ಇಲ್ಲ. ನನಗೆ ನೀರಂದರೆ ಒಂಚೂರು ಕೂಡ ಇಷ್ಟ ಅಲ್ಲ. ನನಗೆ ಸ್ವಿಮ್ಮಿಂಗ್ ಬರಲ್ಲ. ಎಲ್ಲಿ ಶೂಟಿಂಗ್ ಮಾಡಬೇಕಾದ್ರೆ, ನೀರಲ್ಲಿ ಶೂಟಿಂಗ್ ಮಾಡಬೇಕಾದ್ರೆ ನನಗೆ ತುಂಬ ಭಯ. ಆದರೆ ಎಲ್ಲೋ ಅಪ್ಪ ಅಲ್ಲಿ ನಾವು ಸಲಾನಲ್ಲಿದ್ದಾಗ ಅಲ್ಲಿ ತುಂಬ ಜಾಸ್ತಿ ಬೀಚಸ್ ಎಲ್ಲ ಇರ್ತಾಯಿತ್ತು. ಸೊ ಅದು ಯಾವುದೋ ಒಂದು ಸ್ವಿಮ್ಮಿಂಗ್ ಸೂಟಲ್ಲಿ ಹಾಕಿಸಿ ಸರಿಮಾ ಓಡಾಡು ಅಂತ ಬೀಚಲ್ಲಿ ಓಡಾಡ್ತಾ ಇದ್ದೆ. ಆದರೆ ನೀರು ಹತ್ರ ಮಾತ್ರ ನಾನು ಹೋಗಲ್ಲ. ದಟ್ ಪರ್ಸನ್ ಇಸ್ ಕ್ಯಾರಿಂಗ್ ಮೀ ಇಸ್ ಮೈ ಫಾದರ್, ನಮ್ಮಪ್ಪ. ಆ್ಯಂಡ್ ಮೈ ಕ್ಲೋಸೆಸ್ಟ್ ಮೆಮರಿ ದಟ್ ಐ ಹ್ಯಾವ್ ಆಫ್ ಮೈ ಫಾದರ್ ಇಸ್ ಥ್ರೂ ದೀಸ್ ಫೋಟೋಗ್ರಾಫ್ಸ್. ಆ್ಯಂಡ್ whenever I see these photographs, I think of him. Nanaji, yes. She's no more ಈಗ. ಆದರೆ I think from what I know of her, she's a fantastic woman. And someday I want to be like her. Raj Music, ನೀವು ನನ್ನನ್ನು ಅಳಿಸ್ತಾ ಇದ್ದೀರಾ? So since then I remember we were 6 friends. Okay, and they are the closest to me. Even today now we meet. Half of them are married, 3 of them are married. Our ಹೆಸರುಗಳು ಸುಚಿತಾ, ಸ್ವಾತಿ, ಶ್ರೇಯಾಂಕ, ಸುಮನಾ and ಗಾಯತ್ರಿ. ನನ್ನ ಹೆಸರು ಮಾತ್ರ ಶ್ರುತಿ. ಆದರೆ ಶ್ರುತಿ ತಪ್ಪದೆ ನನಗೆ ಹಾಡಕ್ಕೆ ಬರಲ್ಲ. ಆ ರಿಯಲೈಸೇಷನ್ ನನಗೆ ತುಂಬ ಲೇಟಾಗಾಯಿತು. ಸೊ ಈಗ ನೀವು ನೋಡ್ತಾ ಇರೋ ಪಿಕ್ಚರ್ ಒನ್ ಆಫ್ ಮೈ ಡ್ರಾಮಾ ಸ್ಟಂಟ್ಸೇ. ಸುಮ್ಮನೆ ಒಂದು ಮೈಕ್ ಇಟ್ಕೊಂಡು ಐ ಥಿಂಕ್ ಐ ಯೂಸ್ ಟು ಸಿಂಗ್. ಬಲೆ ನನಗೆ ಚಿಕ್ಕ ವಯಸ್ಸಿಂದ ನಾನು ಡ್ಯಾನ್ಸ್ ಅಂದರೆ ತುಂಬ ಇಷ್ಟ. ನನಗೆ ಸ್ಟೇಜ್ ಕೊಟ್ಟರೆ ಎಲ್ಲಿ ಬೇಕಾದರೂ ಜಾಗ ಕೊಡಿ ನಾನು ಡ್ಯಾನ್ಸಿಂಗ್ ಶುರು ಮಾಡಿಬಿಡ್ತಾ ಇದ್ದೆ. ಸೊ ಅದು ಇನ್ನೊಂದು ಐ ಥಿಂಕ್ ದಟ್ ವಾಸ್ ಇನ್ 5th ಸ್ಟ್ಯಾಂಡರ್ಡಲ್ಲಿ ನಾನು ಆರ್ಯ ಸಮಾಜ್ಗೆ ಡ್ಯಾನ್ಸ್ ಮಾಡಿದೆ ಒಂದು ಸಲ. ಭಾಂಗ್ರಾ ಮಾಡ್ತಿದ್ದೆ. ಮತ್ತು ಸಲಾಲಾನಲ್ಲಿ ನನ್ನ ಸ್ಕೂಲ್ ಆ್ಯನ್ಯುವಲ್ ಡೇ ಫಂಕ್ಷನಲ್ಲಿ ನಾನು
ಫ್ಯಾಷನ್ ಶೋ ಮಾಡ್ತಿದ್ದೆ ಆ್ಯಂಡ್ ಐ ಥಿಂಕ್ ಐ ವಾಸ್ ರೆಪ್ರೆಸೆಂಟಿಂಗ್ ನಾನು ಮಹಾರಾಷ್ಟ್ರ ಇನ್ನೊಬ್ಬ ಹುಡುಗ ಜೊತೆ ಫಸ್ಟ್ ಟೈಮ್ ನಾನು ಒಬ್ಬ ಹುಡುಗನ ಕೈ ಹಿಡ್ಕೋಬೇಕಾಯಿತು. ಐ ಡಿಡ್ ಸೋ ಮಚ್ ನಾಟಕ, ಇಲ್ಲ ನಾನು ಇಟ್ಕೊಳ್ಳಲ್ಲ ಅಂತ ಆ್ಯಂಡ್ ಫೈನಲಿ ಐ ಡಿಡ್. ಸೊ ದಟ್ ವಾಸ್ ಇಂಡಿಯನ್ ಸ್ಕೂಲ್ ಆಫ್ ಸಲಾಲ. 10th ಸ್ಟ್ಯಾಂಡರ್ಡ್, ಕರೆಕ್ಟ್ 10th ಸ್ಟ್ಯಾಂಡರ್ಡ್ ಶಿಶುಗ್ರಹ ಸ್ಕೂಲಲ್ಲಿ ನಾನು ಫ್ಯಾಷನ್ ಶೋ ಫಸ್ಟ್ ಟೈಮ್ ಲೈಫಲ್ಲಿ ಫ್ಯಾಷನ್ ಶೋ ಮಾಡ್ತಾಯಿದ್ದೆ. ಆ ಫ್ಯಾಷನ್ ಶೋನಲ್ಲಿ ಐ ವಾಸ್ ವೇರಿಂಗ್ ದಿಸ್ ಸಾರಿ ಆ್ಯಂಡ್ ಐ ರಿಮೆಂಬರ್ ದಟ್ ಇಸ್ ದ ಫಸ್ಟ್ ಟೈಮ್ ದಟ್ ಯಾರೋ ಒನ್ ಬಾಯ್, ಯಾರೋ ಒಂದು ಹುಡುಗ, ಒನ್ ಕ್ಲಾಸ್ಮೇಟ್ ಆಫ್ ಮೈನ್, ಐ ರಿಮೆಂಬರ್ ಹಿಮ್ ಲುಕಿಂಗ್ ಎಟ್ ಮೀ ಅಂಡ್ ಟೆಲ್ಲಿಂಗ್, "You look so pretty. I never knew you look so pretty in uniform and all that." I was like, "हाँ ಸರಿ, ಓಕೆ." ಫಸ್ಟ್ ಟೈಮ್ ಹುಡುಗ ನೋಟಿಸ್ ಮಾಡ್ತಾ ಇದ್ದ. ಸೊ ಇಟ್ ವಾಸ್ ವೆರಿ ಎಂಬ್ಯಾರಸಿಂಗ್. ಸೊ ನೀವು ಈ ಪಿಕ್ಚರ್ ನೋಡ್ತಿರೋದು ನನ್ನ ಫಸ್ಟ್ ಆ್ಯಡ್. ಇನ್ಫ್ಯಾಕ್ಟ್ ಅದು ಲಾಸ್ಟ್ ಆ್ಯಡ್ ಕೂಡ, ಇನ್ನೂ ಬೇರೊಂದು ಆ್ಯಡ್ ಮಾಡಿಲ್ಲ. ಫ್ರಾನ್ಸಿಸ್ ಆಲುಕಾಸ್ ಜ್ಯುವೆಲರಿಗೆ ಮಲಯಾಳಂನಲ್ಲಿ ಮಾಡಿದ್ದೆ. ಆ್ಯಂಡ್ ಅದು ಆ ಟೈಮಲ್ಲಿ ನೀವು ಜ್ಯುವೆಲರಿ ನೋಡ್ತಾ ಇದ್ದೀರಲ್ವಾ, ಸೊ ದ ಚೇನ್ ಆ್ಯಂಡ್ ದ ಇಯರಿಂಗ್ಸ್, ಇಟ್ ವಾಸ್ ವರ್ತ್ 10 lakhs. ಆಹಾ, ದ್ಯಾಟ್ ಡೇ ವಾಸ್ ದ ಬೆಸ್ಟ್ ಡೇ. ಒಬ್ಬಳು ಹುಡುಗಿ, ದಟ್ ಟು ಡೈಮಂಡ್ ಜ್ಯುವೆಲರಿ, ಡೈಮಂಡ್ ಆ್ಯಂಡ್ ಪ್ಯೂರ್ ಗೋಲ್ಡ್. ಅದೇನೋ ಯಾರಾದರೂ ನನ್ನ ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗ್ಬಿಡಿ ಅಂತ ಇದ್ದೆ ನಾನು ಆವತ್ತು, ಬಟ್ ಇಟ್ ವಾಸ್ ವೆರಿ ನೈಸ್. ಚಿಕ್ಕ ವಯಸ್ಸಿಂದಾನೇ ನಂಗೆ ತುಂಬ ಇಷ್ಟ ಚೆನ್ನಾಗಿ ಕಾಣಿಸ್ಕೋಬೇಕು. ಅಮ್ಮ ಕಾಜಲ್ಲು ಐಲೈನರ್ ಎಲ್ಲ ಹಾಕೋತಾರಲ್ವ, ಸೊ ಆ ಟೈಮಲ್ಲಿ ನಾನು ಅಮ್ಮ ಹೆಂಗೆ ಮಾಡ್ತಿದ್ದಾರೆ, ಆಹಾ ಎಷ್ಟು ಚೆನ್ನಾಗಿದೆ ಅಮ್ಮ, ನನಗೂ ಹಾಕ್ಕೊಡು. ಅಮ್ಮ ಹೇಳ್ತಾಯಿದ್ರು, ಇಲ್ಲ ನೋ ಲಿಪ್ಸ್ಟಿಕ್ ಅಲ್ಲ, ಚಿಕ್ಕ ಮಕ್ಕಳಿಗೆಲ್ಲ ಅದೆಲ್ಲ ಆಗಲ್ಲ. ಸೊ ಐ ಯೂಸ್ ಟು ವೇಟ್ ಟು ಗ್ರೋ ಓಲ್ಡ್ ವೆನ್ ಐ ಕ್ಯಾನ್ ವೇರ್ ಲಿಪ್ಸ್ಟಿಕ್ ಆ್ಯಂಡ್ ಐಲೈನರ್ ಆ್ಯಂಡ್ ಕಾಜಲ್. ಐ ಥಿಂಕ್ ದಟ್ಸ್ ಮೈ ಫೇವ್ರೆಟ್ ಎಲಿಫೆಂಟ್. ನಂದು ಒಂದು ಬ್ಲ್ಯಾಂಕೆಟ್ ಇದೆ, ಅದು ನಾನು ನಿಮಗೆ ಆಮೇಲೆ ತೋರಿಸ್ತೀನಿ. ಒಂದು ಮಗುನ ಅವ್ರು ರ್ಯಾಪ್ ಮಾಡಿ ತೊಗೊಂಡೋಗ್ತಾರಲ್ವ ಒಂದು ಬ್ಲ್ಯಾಂಕೆಟಲ್ಲಿ, ಅದನ್ನು ನಾನು ಈಯಾ ಅಂತ ಕರಿತೀನಿ. ಯು ವೋಂಟ್ ಬಿಲೀವ್ ಇಟ್, ಇವತ್ತು ಕೂಡ ನನಗೆ ಈಯಾ ಇಲ್ಲದೆ ನಿದ್ದೆ ಬರಲ್ಲ. ಎಲ್ಲ ಕಡೆನೂ ತೊಗೊಂಡೋಗ್ತೀನಿ ಅದನ್ನು. ನಾನು ಕ್ರೈಸ್ಟ್ ಕಾಲೇಜಲ್ಲಿ ಓದಿದ್ದೆ. ಆ್ಯಂಡ್ ಅಲ್ಲಿ ಎಥ್ನಿಕ್ ಡೇ, ಪ್ರತಿ ಒಂದು ವರ್ಷ ಎಥ್ನಿಕ್ ಡೇ ಆಗ್ತಿತ್ತು. ಆ್ಯಂಡ್ ನಾವೆಲ್ಲರೂ ಹುಡುಗಿಯರೆಲ್ಲ ಸೀರೆ ಎಲ್ಲ ಹಾಕ್ಕೊಂಡು ಫುಲ್ ಡಿಂಚಾಕ್ ಹೋಗ್ತಾಯಿದ್ವಿ ಕಾಲೇಜಲ್ಲಿ. ಆ್ಯಂಡ್ ಸೊ ದೀಸ್ ಆರ್ 3 ಆಫ್ ಮೈ ಫ್ರೆಂಡ್ಸ್. ಶ್ರುತಿ ಅಂತ ಇನ್ನೊಬ್ಳು ನಮ್ಮ ಮುಂದೆ ಇರೋಳು, ನನ್ನ ಹಿಂದೆ ಶೀಜಾ ಮತ್ತು ಬರ್ನೀಟಾ. ಸೊ ನಾವು 4 ಜನ ಕೂಡ ಒಂದು ಡಾನ್ಸ್ ಟೀಮಲ್ಲಿದ್ವಿ. ನನ್ನ ಫ್ರೆಂಡು ಫಸ್ಟ್ ವೆಡ್ಡಿಂಗ್ ದಟ್ ಐ ಅಟೆಂಡೆಡ್. ಓಕೆ, ಸೊ ಅವ್ರ ಹೆಸರು ನೇಹಾ ಅಂತ. ಇಬ್ಬರು, ನೇಹಾ ಮತ್ತು ಆಕಾಶ್, ದ ಬ್ರೈಡ್ ಆ್ಯಂಡ್ ದ ಬ್ರೈಡ್ ಗ್ರೂಮ್ ಮೈ ಫ್ರೆಂಡ್ಸ್ ಕಾಲೇಜಲ್ಲಿ. ನಾವೇ ಒಂಚೂರು ಸೆಟ್ಟಿಂಗ್ ಎಲ್ಲ ಮಾಡಿದ್ವಿ. ಸೊ ಇಟ್ ವಾಸ್ ಫನ್. ಅವ್ರ ಅಪ್ಪ ಅಮ್ಮ, ನಮ್ಗೆ ಇಡೀ ಸ್ಟೋರಿ ಗೊತ್ತು. ಆ ಹುಡುಗಿ ಮನೆಯಲ್ಲಿ ಅಪ್ಪ ಅಮ್ಮಂಗೆ ಗೊತ್ತಾಯಿತು, ಕರೆಕ್ಟ್ ಫಿಲ್ಮಿ ಸ್ಟೋರಿನೇ ಅವ್ರದ್ದು. ಅವರು ಹೋಗಿ ಹುಡುಗ ಮನೆಗೆ ಕೇಳಿದ್ರು, ಇಲ್ಲ ಅಂತ ಹೇಳಿಬಿಟ್ಟು ಫೈನಲಿ ಕಾಲೇಜ್ ಆಗಿದ ತಕ್ಷಣ ಎಂಗೇಜ್ಮೆಂಟ್ ಆಗಿ ಮದುವೆನೂ ಆಗಿಬಿಟ್ಟು. ನೋಡ್ತಿರೋದು ವನಿತಾ ಅಂತ ಒಂದು ಮ್ಯಾಗ್ಝೀನ್ ಇದೆ ಕೇರಳನಲ್ಲಿ, ಮಲಯಾಳ ಮನೋರಮ ನ್ಯೂಸ್ ಪೇಪರ್ದು ಒಂದು ಪಾರ್ಟ್ ಆಫ್ ದ್ಯಾಟ್. ಸೊ ಆ ಮ್ಯಾಗ್ಝೀನ್ಗೆ ನಾನು ಓಣಂ ಸ್ಪೆಷಲ್ ಅಂತ ಒಂದು ಶೂಟ್ ಮಾಡಿದ್ದೆ. ಆ್ಯಂಡ್ ದ್ಯಾಟ್ ವಾಸ್ ಮೈ ಫಸ್ಟ್ ಮ್ಯಾಗ್ಝೀನ್ ಶೂಟ್. ಈ ಪಿಕ್ಚರ್ ಈ ಮಧ್ಯ ಒಂದು ಹೀಗೆ ನಿಂತ್ಕೊಳ್ಳೋದು, ಮೇನ್ ಕವರಲ್ಲಿ ಪಿಕ್ಚರ್. ದೇ ಮೇಡ್ ಅ ಸ್ಟ್ಯಾಂಡ್ ಇನ್ ಒನ್ ಪೋಸ್ ಫಾರ್ ಕ್ಲೋಸ್ ಟು 1 hour. ಆ್ಯಂಡ್ ಅದು ಒಂಚೂರು ಕೂಡ ಮೂವ್ ಆಗಬಾರ್ದು. ಆ್ಯಂಡ್ ಆ ಥರ ನಾನು ಲೈಫಲ್ಲೇ ಮಾಡಿಲ್ಲ, ಬಿಕಾಸ್ ಐ ಆಮ್ ವೆರಿ ಯೂಸ್ ಟು ಮೂವ್ಮೆಂಟ್. ಸೊ ಅದು ದ್ಯಾಟ್ ವಾಸ್ ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್, ಮೈ ಫಸ್ಟ್ ರಿಯಲ್ ಫೋಟೋಶೂಟ್ ಫಾರ್ ಅ ಮ್ಯಾಗಝೀನ್. ಸೊ ನೀವು ಈ ಪಿಕ್ಚರ್ ನೋಡ್ತಿರೋದು ನನ್ನ ಫಸ್ಟ್ ಆ್ಯಡ್. ಇನ್ಫ್ಯಾಕ್ಟ್ ಅದು ಲಾಸ್ಟ್ ಆ್ಯಡ್ ಕೂಡ, ಇನ್ನೂ ಬೇರೊಂದು ಆ್ಯಡ್ ಮಾಡಿಲ್ಲ. ಫ್ರಾನ್ಸಿಸ್ ಆಲುಕಾಸ್ ಜ್ಯುವೆಲರಿಗೆ ಮಲಯಾಳಂನಲ್ಲಿ ಮಾಡಿದ್ದೆ. ಆ್ಯಂಡ್ ಅದು ಆ ಟೈಮಲ್ಲಿ ನೀವು ಜ್ಯುವೆಲರಿ ನೋಡ್ತಾ ಇದ್ದೀರಲ್ವಾ, ಸೊ ದ ಚೇನ್ ಆ್ಯಂಡ್ ದ ಇಯರಿಂಗ್ಸ್, ಇಟ್ ವಾಸ್ ವರ್ತ್ 10 lakhs. ಆಹಾ, ದ್ಯಾಟ್ ಡೇ ವಾಸ್ ದ ಬೆಸ್ಟ್ ಡೇ. ಒಬ್ಬಳು ಹುಡುಗಿ, ದಟ್ ಟು ಡೈಮಂಡ್ ಜ್ಯುವೆಲರಿ, ಡೈಮಂಡ್ ಆ್ಯಂಡ್ ಪ್ಯೂರ್ ಗೋಲ್ಡ್. ಅದೇನೋ ಯಾರಾದರೂ ನನ್ನ ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗ್ಬಿಡಿ ಅಂತ ಇದ್ದೆ ನಾನು ಆವತ್ತು, ಬಟ್ ಇಟ್ ವಾಸ್ ವೆರಿ ನೈಸ್. ನಾನು ಥಿಯೇಟರ್ ಡ್ಯಾನ್ಸ್ ಎಲ್ಲ ಮಾಡ್ತಾ ಇರುವಾಗ ನಾನು ಒಬ್ಬರು ಫ್ರೆಂಡ್ ಹತ್ರ
ಕರೆಕ್ಟ್. ಒಬ್ಬರು ಫ್ರೆಂಡ್ ಹೇಳಿದ್ರು ದಟ್ ಯು ಕ್ಯಾನ್ ಆ್ಯಕ್ಚುಲಿ ಟ್ರೈ ಆ್ಯಂಡ್ ಫಿಲ್ಮ್ಸ್, ಒಂದು ಕೆಲಸ ಮಾಡು, ಗೆಟ್ ಅ ಪೋರ್ಟ್ಫೋಲಿಯೋ ಡನ್ ಅಂತ. ಸೊ ಐ ವೆಂಟ್ ಟು ಚೆನ್ನೈ, ಫೋಟೋಗ್ರಫರ್ ಚೆನ್ನೈನಲ್ಲಿದ್ದರು. ಇಟ್ ವರ್ಕ್ಡ್ ಫಿನಾನ್ಷಿಯಲಿ ಫಾರ್ ಮೀ. ಸೊ ನಾನು ಚೆನ್ನೈಗೆ ಹೋಗಿ ನಾನು ಫಸ್ಟ್ ಪೋರ್ಟ್ಫೋಲಿಯೋಗೆ ಶೂಟ್ ಮಾಡಿದ್ದೆ. ಆ್ಯಂಡ್ ನೀವು ಆ ಸ್ಯಾರಿನಲ್ಲಿ ಫೋಟೋಗ್ರಾಫ್ ನೋಡ್ತಿರೋದು ಆ ಫಸ್ಟ್ ಪೋರ್ಟ್ಫೋಲಿಯೋದು. ನಿಜ ಹೇಳಬೇಕಾದ್ರೆ ಇಟ್ ವಾಸ್ ನಾಟ್ ಅ ಗುಡ್ ಎಕ್ಸ್ಪೀರಿಯನ್ಸ್. ಈಗ ಕೂಡಲೂ ದಟ್ಸ್ ಅನ್ ಎಕ್ಸ್ಪೀರಿಯನ್ಸ್ ಐ ವಾಂಟ್ ಟು ಫರ್ಗೆಟ್. ಆದರೆ ಇಟ್ ಹೆಲ್ಪ್ ಮೀ ಇನ್ ಸಮ್ ವೇ. ಸೊ ಇದು ನೀವು ನೋಡ್ತಾ ಇರೋ ಎಲ್ಲ ಪಿಕ್ಚರ್ಸು ಕೂಡ ನನ್ನ ಫಸ್ಟ್ ಫಿಲಮ್, ಸಿನಿಮಾ ಕಂಪನಿ ಅಂತ ಫಿಲಮ್, ಮಲಯಾಳಂ ಫಿಲಮ್ ಆಗಿತ್ತು. ಆ್ಯಂಡ್ ಅದು ರಿಲೀಸ್ ಆಯಿತು, ರಿಲೀಸ್ ಇನ್ 2011. ಮತ್ತು ಅದು ಇಟ್ಸ್ ವೆರಿ ಸ್ಪೆಷಲ್ ಟು ಮೀ. ಯಾಕೆ ಅಂದರೆ ಫಸ್ಟ್ ಆಫ್ ಆಲ್ ನನಗೆ ಫಿಲ್ಮ್ ಇಂಡಸ್ಟ್ರಿ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಅದು ಬರೀ ಆಡಿಷನಿಂದ ಐ ಗಾಟ್ ಥ್ರೂ. ಅದಾದಮೇಲೆ ಒಂದು ವರ್ಕ್ಶಾಪ್ ಇತ್ತು ಕೊಚ್ಚಿನಲ್ಲಿ, ಎರ್ನಾಕುಳಮಲ್ಲಿ. ಆ್ಯಂಡ್ ನನ್ನ ಮಲಯಾಳಂ ಐ ನ್ಯೂ, ನನ್ನ ಕನ್ನಡ ಥರನೇ ನನ್ನ ಮಲಯಾಳಂ ಕೂಡ ಇತ್ತು. ಸೊ ಆ ಟೈಮಲ್ಲಿ ನನ್ನ ಮಲಯಾಳಂ ಹೇಳ್ಕೊಡ್ತಾಯಿದ್ರು. ನೀವು ನೋಡ್ತೀರಾ ಕಲಿ ಹೇರು, ಅದು ವಿಗ್ಗು. ಆ ಹೀಟಲ್ಲಿ, ಕೇರಳ ಹೀಟಲ್ಲಿ ಆ ವಿಗ್ ಹಾಕ್ಕೊಂಡು ಇಡೀ ದಿನ ಶೂಟ್ ಮಾಡೋ ಕಷ್ಟ ವಾಸ್ ಹಾರಿಬಲ್. ನೆಕ್ಸ್ಟ್ ಪಿಕ್ಚರ್ ಐ ಟಾಕ್ ಮೋರ್. ಓಕೆ, ಸೊ ಈ ಒಂದು ಪಿಕ್ಚರ್ ನೋಡ್ತಿರೋದು ಜಾರ್ಜ್ ಸೀಮನ್ ಅಂತ ಒಬ್ಬರು ಫೋಟೋಗ್ರಫರ್. ಈ ಪಿಕ್ಚರ್ ಕ್ಲಿಕ್ ಮಾಡಿದ ತಕ್ಷಣ ವೆನ್ ಈ ಪುಟ್ ಇಟ್ ಅಪ್ ಆನ್ ಫೇಸ್ಬುಕ್, ಐ ವಾಸ್ ಲೈಕ್ ಯಾರಪ್ಪ ಇದು, ತುಂಬ ಚೆನ್ನಾಗಿ ಫೋಟೋ ತೆಗೆಸಿದ್ದಾರೆ, ಯಾರು ಅಂತ ಐ ವೆಂಟ್ ಆ್ಯಂಡ್ ಸಾ, ಆ್ಯಂಡ್ ಇಟ್ ವಾಸ್ ಜಾರ್ಜ್ ಸೀಮನ್. ಆ್ಯಂಡ್ ಟುಡೇ ಜಾರ್ಜ್ ಇಸ್ ಅ ವೆರಿ ಗುಡ್ ಫ್ರೆಂಡ್. ಆದರೆ ಇದು ಸ್ಟಾರ್ಟ್ ಆಗಿದ್ದು ಈ ಫೋಟೋಗ್ರಾಫಿಂದ. ನಮ್ಮ ಫ್ರೆಂಡ್ಶಿಪ್ ಸ್ಟಾರ್ಟೆಡ್ ಫ್ರಮ್ ದಿಸ್ ಫೋಟೋಗ್ರಾಫ್. ದಟ್ ಪರ್ಸನ್ ಲೈಕ್ಸ್ ಯು ಅ ಲಾಟ್. ಅಸ್ ಲೈಕ್ ಏನು ಹೀಗೆಲ್ಲ ಹೇಳ್ತಿದ್ದಾರೆ, ಸರಿ ಸರ್ ಅಂತ ಹೋಗ್ಬಿಟ್ಟೆ. ಆಮೇಲೆ ಅವ್ರು ಹೇಳಿದಂಗೆ ನಾನು ನನ್ನ ಬೆಸ್ಟ್ ಫ್ರೆಂಡ್ ದೀಪ್ತಿ ಮರ್ತೋಲ್ಯ ಅಂತ ಅವಳ ಹತ್ರ ಹೇಳಿದೆ, ಹೀಗೆ ಫೋಟೋಸ್ ಕಿನ್ ಯು ಶೂಟ್ ಮೀ ಅಂತ. ಪವನ್ ಕುಮಾರ್ ಅವರು, ಲೂಸಿಯಾ ಚಿತ್ರದ ಡೈರೆಕ್ಟರ್, ಅವರು ನನಗೆ ಆಡಿಷನ್ ಮಾಡಾದಮೇಲೆ ಹಿ ಟೋಲ್ಡ್ ಮೀ ದ್ಯಾಟ್ ಒಂದು ಕೆಲಸ ಮಾಡಿ, ನಿಮ್ಮ ಫೋಟೋಗ್ರಾಫ್ಸ್ ಒಂಚೂರು ಕಮ್ಮಿ ಇದೆ, ಐ ವಾಂಟ್ ಟು ಸ್ಟಿಲ್ ಸಿ ಮೋರ್ ಫೋಟೋಗ್ರಾಫ್ಸ್ ಆಫ್ ಯು, ಜಾಸ್ತಿ ಎಕ್ಸ್ಪ್ರೆಷನ್ಸ್ ಇರಲಿ, ಮತ್ತು ಫೋಟೋಗ್ರಫಿ ಯಾರು ನಿಮ್ಮನ್ನ ಫೋಟೋಗ್ರಾಫ್ ಮಾಡ್ತಿದ್ದಾರೆ, ಮೇಕ್ ಶ್ಯೂರ್ ದಟ್ ಪರ್ಸನ್ ಲೈಕ್ಸ್ ಯು ಅ ಲಾಟ್. ಅಸ್ ಲೈಕ್ ಏನು ಹೀಗೆಲ್ಲ ಹೇಳ್ತಿದ್ದಾರೆ, ಸರಿ ಸರ್ ಅಂತ ಹೋಗ್ಬಿಟ್ಟೆ. ಆಮೇಲೆ ಅವ್ರು ಹೇಳಿದಂಗೆ ನಾನು ನನ್ನ ಬೆಸ್ಟ್ ಫ್ರೆಂಡ್ ದೀಪ್ತಿ ಮರ್ತೋಲ್ಯ ಅಂತ ಅವಳ ಹತ್ರ ಹೇಳಿದೆ, ಹೀಗೆ ಫೋಟೋಸ್ ಕಿನ್ ಯು ಶೂಟ್ ಮೀ ಅಂತ. ಸೊ ನಾವು ಯಾವುದೋ ಒಂದು 320 ವಿ ಟುಕ್ ಅ ಕ್ಯಾನನ್ 320 ಆ್ಯಂಡ್ ವಿ ಶಾಟ್, ಆ್ಯಂಡ್ ಆ ಫೋಟೋಸ್ ವರ್ಕ್ಡ್ ಸೋ ವೆಲ್ ಫಾರ್ ಮೀ ದ್ಯಾಟ್ ಫೈನಲಿ ಐ ಥಿಂಕ್ ಐ ಗಾಟ್ ಲೂಸಿಯಾ ಬಿಕಾಸ್ ಆಫ್ ದೋಸ್ ಫೋಟೋಗ್ರಾಫ್ಸ್. ಸೊ ನೀವು ಲೂಸಿಯಾ ಚಿತ್ರ ನೋಡಿದ್ದೀರಾ, ಅದರಲ್ಲಿ ನಾನು 2 ಪಾತ್ರ. ಸೊ ಒಂದು ಪಾಪಾ ಜಾನ್ಸ್ ಹುಡುಗಿ, ಆ್ಯಂಡ್ ಪಾಪಾ ಜಾನ್ಸಲ್ಲಿ ಚೆನ್ನಾಗಿ ಕೆಲಸ ಮಾಡಿಸಿದ್ರು ನನ್ನ. ಫುಲ್ ವೈಪ್ ಮಾಡೋದು, ಸ್ವೀಪ್ ಮಾಡೋದು, ಟೇಬಲ್ಸ್ನ ಕ್ಲೀನ್ ಮಾಡೋದು, ತಟ್ಟುಗಳು ಆಫ್ಟರ್ ದೇ ಈಟ್ ಆ ತಟ್ಟೆಲ್ಲ ಕ್ಲೀನ್ ಮಾಡಿಸಿದ್ರು ನನ್ನ ಮೊಂಟಾಜಸ್ಗೋಸ್ಕರ. ಸೊ ಅದು ನೀವು ನೋಡ್ತಿರೋ ಒಂದು ಪಿಕ್ಚರ್, ಅದು ಒನ್ ಆಫ್ ದೋಸ್ ಟೈಮ್ಸ್ ಐ ವಾಸ್ ಕ್ಲೀನಿಂಗ್ ದ ಪ್ಲೇಸ್. ನೋಡಿ ಎಷ್ಟೆಲ್ಲ ಕಷ್ಟಪಡಿಸ್ತಾರೆ ನನ್ನ. ಸೊ ನಿಮಗೆ ನೀವು ಇನಿಷಿಯಲಿ ಫಸ್ಟಲ್ಲಿ ಸ್ಟಾರ್ಟಿಂಗಲ್ಲಿ ಬರೀ ಹೀರೋ ಫೋಟೋ ಮಾತ್ರ ಲೂಸಿಯಾ ಪೋಸ್ಟರ್ಸಲ್ಲಿ ತೋರಿಸ್ತಾಯಿದ್ರು. ಯಾಕೆ ಅಂತ ಗೊತ್ತಾ ನಿಮಗೆ? ಸೊ ನನಗೇನು ಬೇಜಾರಾಗಲಿಲ್ಲ, ಡೋಂಟ್ ವರಿ, ಯಾಕಪ್ಪ ನನ್ನ ಫೋಟೋ ಹಾಕಲಿಲ್ಲ ಪೋಸ್ಟ್ರಲ್ಲಿ ಅಂತ. ಬಟ್ ಅದಕ್ಕೊಂದು ರೀಸನ್ ಇದೆ. ಅದು ಮೇನ್ ರೀಸನ್ ಇಸ್ ಬಿಕಾಸ್ ಇಡೀ ಫಿಲಮ್ ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ದಟ್ ಇಟ್ ಈಸ್ ನಾಟ್ ರಿಯಲಿ, ಐ ಮೀನ್ ನಾನು ಬರೀ ಒಂದು ಕ್ಯಾರೆಕ್ಟ್ರಲ್ಲಿ, ಓಕೆ, ಇದನ್ನು ಸಪೋರ್ಟ್ ಮಾಡಿದ್ವಿ. ಲಿಟ್ರಲಿ ದ ಸ್ಕ್ರಿಪ್ಟ್ ಇಸ್ ದ ಹೀರೋ, ಬಿಕಾಸ್ ದ ಫಿಲ್ಮ್ ಇಟ್ ಸೆಲ್ಫ್ ರನ್ಸ್ ಬಿಹೈಂಡ್ ಲೂಸಿಯಾ. ಆ್ಯಂಡ್ ಲೂಸಿಯಾ ಅಂದರೆ ಏನು ಈಗ ನಿಮ್ಗೆ ಗೊತ್ತಿರುತ್ತೆ. ಸೊ ದ ಫಿಲ್ಮ್ ರನ್ಸ್ ಬಿಹೈಂಡ್ ಲೂಸಿಯಾ. ಸೊ ಆಬ್ವಿಯಸ್ಲಿ ನಾವು ಲೂಸಿಯಾನ ಇಟ್ಕೊಂಡು ಪೋಸ್ಟರ್ ಮಾಡ್ತೀವಿ. ದಟ್ ಈಸ್ ಹೌ ವಿ ವರ್ಕ್.
ಆ್ಯಂಡ್ ನಾವು ಸುಮ್ಮನೆ ಸರಿಪ ಈ ಹೀರೋಯಿನ್ ಇದ್ದಾಳೆ ಚೆನ್ನಾಗಿದ್ದಾಳೆ ಅಂತ ಹಾಕಲ್ಲ ನಾವು. ಆ ಥರನೇ ನಿಮಗೆ ದರ್ಸ್ ಅ ರೀಸನ್ ಬಿಹೈಂಡ್ ಇಟ್. ಬರೀ ಸತೀಶ್ ಫೋಟೋಸ್ ಇದೆ, ಇಲ್ಲಂದರೆ ಒಂದು ಕಾರ್ಟೂನ್ ಇರುತ್ತೆ ಆ್ಯಂಡ್ ಆ ಕಾರ್ಟೂನಲ್ಲಿ ಎಲ್ಲ ಕ್ಯಾರೆಕ್ಟರ್ಸು ಫೋಟೋಸ್ ಇರುತ್ತೆ. ಅದು ಯಾರು ಅಂತ ಗೊತ್ತಾಯ್ತಾ ನಿಮಗೆ? ನಾನೇ. ಓಕೆ, ಒಂಚೂರು ನೋ ಮೇಕಪ್, ಡಿ ಗ್ಲ್ಯಾಮ್, ಇಡೀ ಕೂದಲು ಹಿಂಗೆ ಹಿಂದ್ಗಡೆ. ಇದು ನನ್ನ ಸೆಕೆಂಡ್ ಕನ್ನಡ ಫಿಲ್ಮ್ ದ್ಯಾವ್ರೆ ಅಂತ. ಗಡ್ಡಾ ವಿಜಯ್ ಸರು ಡೈರೆಕ್ಟ್ ಮಾಡಿದ್ದಾರೆ, ಯೋಗರಾಜ್ ಭಟ್ ಸರು ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಅದು ಅವ್ರ ಫಸ್ಟ್ ಫಿಲ್ಮು. ನಾನು ಚೇತನ್ ಅಂತ ಒಬ್ಬರು ಆಪೋಸಿಟ್ಟಾಗಿ ಮಾಡ್ತಾಯಿದ್ದೀನಿ ಈ ಫಿಲ್ಮಲ್ಲಿ. ಆ್ಯಂಡ್ ಅದರಲ್ಲಿ ಐ ಪ್ಲೇ ಅ ಪ್ರೆಗ್ನೆಂಟ್ ವುಮನ್. ಪಿಕ್ಚರ್ ನೋಡಿದ್ರೆ ಗೊತ್ತಾಗುತ್ತೆ. ಹಾಂ, ಸೊ ನನ್ನ ಥರ್ಡ್ ಫಿಲ್ಮ್ ರಾಟೆ ಅಂತ AP ಅರ್ಜುನ್ ಸರ್ ಡೈರೆಕ್ಟ್ ಮಾಡಿದ್ದಾರೆ. ಚಿಕ್ಕ ಸೀಕ್ರೆಟ್ ಹೇಳ್ತೀನಿ ನಿಮಗೆ. ನಾವು ಇದನ್ನು ಶೂಟ್ ಮಾಡ್ತಿರೋದು ಪಬ್ಲಿಕ್ಕಲ್ಲಿ. ಓಕೆ, ಸೊ ಎಲ್ಲರೂ ಜನ ಮಧ್ಯ, ಕ್ರೌಡ್ ಮಧ್ಯ, KR ಮಾರ್ಕೆಟಲ್ಲಿ, ಶಿವಾಜಿ ನಗರಲ್ಲಿ ಯಾರೂ ಕ್ಯಾಮ್ರಾ ನೋಡಬಾರ್ದು. ಅದು ತುಂಬ ಕಷ್ಟ. ಕ್ರೌಡ್ ಹ್ಯಾಂಡಲ್ ಮಾಡೋದಂದರೆ ಇಟ್ಸ್ ಅ ಬಿಗ್ ಥಿಂಗ್. ಸೊ ಅಂತಹ ಒಂದು ಪರಿಸ್ಥಿತಿನಲ್ಲಿ ನಾವು ನಮ್ಮ ಕ್ಯಾರೆಕ್ಟರ್ನಲ್ಲೇ ಇದ್ದು ನಮ್ಮ ಡೈಲಾಗ್ಸ್ ಮರೆಯದೆ ಪರ್ಫಾರ್ಮ್ ಮಾಡೋದು ಇಸ್ ಅ ಬಿಗ್ ಚಾಲೆಂಜ್. ಆ್ಯಂಡ್ ಆ ಚಾಲೆಂಜ್ ಅಂತೂ ಇಸ್ ಬ್ರಿಲಿಯಂಟ್. ಸೊ ರಾಟೆ ಇಸ್ ದಟ್ ಕೈಂಡ್ ಆಫ್ ಫಿಲ್ಮ್. ಸೊ ಅದೇ ನಿಮ್ಮ ಸೀಕ್ರೆಟ್. ನಾವು ಪಬ್ಲಿಕಲ್ಲಿ ಶೂಟ್ ಮಾಡ್ತಾ ಇದ್ದೀವಿ. ಸೊ ಬೈ ಚಾನ್ಸ್ ನೀವು ನೋಡಿದ್ರೆ ಬಂದು ಹಾಯ್ ಹೇಳಿ. ಈ ಒಂದು ಪಿಕ್ಚರ್ ನೀವು ನೋಡಿದಾಗ ನಾವು ಆ ಕೃಷ್ಣನ ಹಿಂಗೆ ನಾನು ಇಟ್ಕೋತಾ ಇದ್ದೀನಿ, ಮತ್ತು ಧನಂಜಯ್ ಹಿಂಗೆ ನಾನು ನೋಡ್ತಾ ಇದ್ದಾರೆ. ಅರ್ಜುನ್ ಸರ್ಗೆ ಲವ್ ಅಂದರೆ ಇಟ್ಸ್ ದ ಪ್ಯೂರೆಸ್ಟ್ ಫಾರ್ಮ್. ಓಕೆ, ಅದು ಐ ರಿಯಲಿ ರೆಸ್ಪೆಕ್ಟ್ ದಟ್ ಅಬೌಟ್ ಹಿಮ್, ಬಿಕಾಸ್ ಯೂಶ್ವಲಿ ಫಾರ್ ಮೆನ್ ದೇ ಆರ್ ನಾಟ್ ದ್ಯಾಟ್ ಇಮೋಷ್ನಲ್ ಅಬೌಟ್ ಲವ್. ಓಕೆ, ಇಟ್ಸ್ ಯೂಶ್ವಲಿ ಅ ವೆರಿ ವುಮನ್ ಥಿಂಗ್. ಆದರೆ ಅರ್ಜುನ್ ಸರ್ ಆ ಥರ ಒಂಚೂರು ಕೂಡ ಅಲ್ಲ. ಹಿ ಲುಕ್ಸ್ ಎಟ್ ಲವ್ ಲೈಕ್ ಆ್ಯಸ್ ಇಫ್ ಇಟ್ಸ್ ಎವ್ರಿಥಿಂಗ್ ಇನ್ ಲೈಫ್. ಆ್ಯಂಡ್ ದ್ಯಾಟ್ ಐ ರಿಯಲಿ ಲೈಕ್ ಅಬೌಟ್ ಅರ್ಜುನ್ ಸರ್. ನೀವು ಅದು ಈ ಕಥೆನಲ್ಲೂ ನೋಡ್ತೀರಾ, ರಾಟೆನಲ್ಲೂ ನೋಡ್ತೀರಾ, ರಾಜಾರಾಣಿ ಕಥೆ. ಅವ್ರ ಲವ್ ಎಷ್ಟು ಪ್ಯೂರ್ ಆಗಿದೆ. ಆ್ಯಂಡ್ ದಟ್ ಪ್ಯೂರ್ಲಿ ಕಮ್ಸ್ ಫ್ರಮ್ ಅರ್ಜುನ್ ಸರ್ಸ್ ಪರ್ಸ್ಪೆಕ್ಟಿವ್ ಆಫ್ ಲವ್. ನಾನು ಹುಟ್ಟಿರೋದ್ರಿಂದ ಇಲ್ಲಿ ತನಕ ಎಲ್ಲ ಮೆಮರೀಸ್ನ ಒಂದು ರೌಂಡ್ ಹಾಕ್ಕೊಂಡು ಬಂದಿದ್ದೀವಿ ನಾವೆಲ್ಲರೂ. ಲೂಸಿಯಾ ನೋಡಿರೋ ಥರನೇ ಇದೆ ನನಗೆ ಏನೋ. ಸೊ ನೀವು ಐ ಆಮ್ ಸ್ಮೈಲಿಂಗ್, ಐ ಆಮ್ ಲಾಫಿಂಗ್. ಒಂಚೂರು ತುಂಬ ಇಮೋಷನ್ಸ್ ನಡೀತಿದೆ. ಇಟ್ಸ್ ಗೋಯಿಂಗ್ ಆನ್ ವಿತಿನ್ ಮೀ. ಸೊ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದಕ್ಕೆ. ಆ್ಯಂಡ್ ಇಟ್ ವಾಸ್ ಫ್ಯಾಂಟಾಸ್ಟಿಕ್. ನೆಕ್ಸ್ಟ್ ವೀಕ್ ನಿಮ್ಮ ಜೊತೆ ಇನ್ನೊಬ್ಬರು ಸೆಲೆಬ್ರಿಟಿ ಕೂಡ ಅವ್ರ ಮೆಮೊರೀಸ್, ಅವ್ರ ನೆನಪುಗಳು, ಅವ್ರ ಪಾಸ್ಟನ್ನು ನಿಮ್ಮ ಜೊತೆ ಹಂಚ್ಕೋತಾರೆ. I hope you enjoyed this program. Thank you so much. Take care. Bye-bye.